ನಾವು ದಿವಸ ಹೋಗಿ ರಾಜ್ಯಪಾಲರು ಭವನದ ಹತ್ರ ಕೈಕೊಂಡು ಕುತ್ಕೊಳಕ್ಕಲ್ಲ. ಅದು ಏನೇನಾ ಇದೆಯೋ ದಿವಸ ಇನ್ಯಾರಿಗೂ ಕೆಲಸ ಇಲ್ವೇನೋ. ರಾಜ್ಯಪಾಲರು ಡ್ಯೂಟಿ ರೀ, ರಾಜ್ಯಪಾಲರು ಡ್ಯೂಟಿ ಅದು. ರಾಜ್ಯಪಾಲರು ಈ ತರ ಕೈಗೊಂಬೆ ನಮ್ಗೆ ಯಾರು ಗೊತ್ತಿರ್ಲಿಲ್ವಲ್ಲ. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಸರ್. ಜನಕ್ಕೆ ಕರೆ ಕೊಡ್ತಾ ಇದ್ವಿ, ನಿಮ್ಮ ಮಾಧ್ಯಮದ ಮುಖಾಂತರ ಕರೆ ಕೊಡ್ತಾ ಇದ್ವಿ. ಬುಧವಾರ ಶಾಸಕಾಂಗ ಸಭೆ ಕರೆದ. ಯಾವತ್ತು ಬಂತು? ನಮಗೇನು ಬಂದಿಲ್ಲ. ಏನ ಕ್ಯಾಬಿನೆಟ್ ಇತ್ತಲ್ಲ, ಕ್ಯಾಬಿನೆಟ್ ಕರೆದು ಮಾತಾಡಿರಲ್ಲ, ಮಾಡಿ ಒಮ್ಮತದಿಂದ ಒಂದೇ ನಿರ್ಣಯ, ಸಿದ್ದರಾಮಣ್ಣನವರನ್ನ ಯಾವುದೇ ಸಂಕಷ್ಟ ಬಂದರೂ ಸಿದ್ದರಾಮಣ್ಣನ ಬಿಡಂಗಿಲ್ಲ, ಅವರೇ ನಮ್ಮ ನಾಯಕರು ಅಂತ ತೀರ್ಮಾನ ಮಾಡಿದ್ವಿ. ಮಾಡ್ಯಾರೆ, ಬಂದಾರೆ. ಅವರು ಬೆಂಗಳೂರಿಗೆ ಬರಲೇಬೇಡ ಅಂತೀರ? ಅಣ್ಣ ನಮ್ಮ ಕೂಡ್ತಾರಲ್ಲ ಅಲ್ಲಿ, ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋವಷ್ಟು ಇನ್ನೂ ಇದಾಗಿಲ್ಲ ಕಣ, ಹೈಕಮಾಂಡ್ ಆಗಿಲ್ಲ. ನಾವು ಏನಾರು ಅಲ್ಲೇ ಈಚೆ ಕಡೆ ಕಾಂಪೌಂಡ್ ಸಿದ್ದರಾಮಯ್ಯನವರು ಈ ಹಿಂದಿನ ಸರ್ಕಾರನ ಕೆಡವಕ್ಕೆ ಸಹಕಾರ ಕೊಟ್ಟರು. ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರನ, ಸಮ್ಮಿಶ್ರ ಸರ್ಕಾರ ಏನಿತ್ತು, ಕುಮಾರಸ್ವಾಮಿನ ಕೆಡವಕ್ಕೆ ಸಹಕಾರ ಕೊಟ್ಟಿದ್ರು. ಅವ್ರ ಸಹಕಾರದಿಂದಲೇ ಇದು ಸಾಧ್ಯ ಆಯ್ತು. ಅವರು ಜನಕ್ಕೆ ಇದಿಲ್ಲ, ನ್ಯಾಲ್ಗೆ ಇಲ್ಲ, ನ್ಯಾಲ್ಗೆ ಎಲ್ಲ ಕೆಟ್ಟೋಗಿವೆ. ಅವು ಹೆಂಗೆ ಬೇಕು ಹಂಗೆ ಹೇಳ್ತಿರ್ತಾವೆ. ಅವಕ್ಕೆಲ್ಲ ಯಾಕೆ ಪ್ರತಿಕ್ರಿಯೆ ಕೊಡೋಕು ಅನ್ನೋ ಡೋನ್. ಯಾರು ಕೆಡವಿದ್ರೋ, ಯಾರು ಬಿಟ್ರೋ, ಆಗೋದಾಗೋಗಿದೆ, ಹೋಗೋದು ಹೋಗಿದೆ. ಅದ್ರ ಪ್ರತಿಫಲ ಎಲ್ಲರೂ ಅನುಭವಿಸ್ತವ್ರೆ, ಅನುಭವಿಸ್ಕೊಳ್ಳಿ ಬಿಡಿ. ಅದೇ ಆ ಕೆಟ್ಟದ್ದು ಪಾಪದ ಕೆಲಸ ಮಾಡಿದ್ರೆಲ್ಲ ಅನುಭವಿಸ್ಕೊತಾರೆ. ಅದಕ್ಕೆ ಯಾಕೆ ನಾವು ಅವರು ಇವ್ರ ಮೇಲೆ ವಿಶ್ವನಾರಾಯಣ ಅವ್ರ ಮೇಲೆ. ಈಗ ಯಡಿಯೂರಪ್ಪನವರು ಇದೇ ಕುಮಾರಸ್ವಾಮಿಯವರು 9 ದಿನಕ್ಕೆ 20 ತಿಂಗಳು ಇದು ಕೊಡಲ್ಲ ಅಂತ ಅಂದಾಗ ಹೆಂಗೆ ಎದ್ದು ಬಂದರು? ಕಣ್ಣೀರು ಹಾಕ್ಕೊಂಡು ರಾಜಭವನಕ್ಕೆ ಹೋದರು. ಯೋಚನೆ ಮಾಡಿ ನೀವು. ಎರಡನೇ ಸಾರಿ ಯಾರು ಇವೆಲ್ಲ ಹಗರಣಗಳನ್ನ ಹಿಡಿದರು? ಕುಮಾರಣ್ಣ ಅಲ್ವಾ? ಯಡಿಯೂರಪ್ಪನವ್ರು ಮತ್ತೆ ಅಧಿಕಾರ ಕಳ್ಕೋಬೇಕಾದ್ರೆ ಕುಮಾರಣ್ಣನವ? ಹೌದಲ್ಲ ಹೇಳ್ರಿ ನೀವೇ. ಈ ರಾಜ್ಯದಲ್ಲಿ ಮರ್ತ್ಕೊಂಡ್ಬಿಟ್ರಿ, ನೀವೆಲ್ಲ ಮರ್ತ್ಕೊಂಡ್ಬಿಟ್ರಿ ಅಂತ. ಯಾರು ನೀವಷ್ಟು ಊಟ ಹಾಕಿ, ನೀವು ಊಟ ಏನು ಒಂದು 10 ಟಿ ವಿಲಿ ಬಂದರೆ ಅದನ್ನೇ ಹೇಳ್ತಿರ್ತಾರೆ ಜನ. ಈ ಹೌದಂತೆ ಅಂತ ಏನು ಮಾಡ್ತೀವಿ? ಹಿಂಗಾಗೈತೆ. ಹೌದಪ್ಪನ ಕತೆ ಈ ದೇಶದಲ್ಲಿ ಹೆಚ್ಚಿಗೆ ಆಗೈತೆ.